ಒಂದು ರಾಜ್ಯ ಸರ್ಕಾರ ದಿಢೀರ್ನೆ ಹಾಲಿನ ಮೇಲೆ 2 ರೂಪಾಯಿನ ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಗ್ರಾಹಕರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. 15 ದಿನಗಳ ಹಿಂದೆ 3 ರೂಪಾಯಿ 3.5 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು. ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು. ನನಗೆ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತೇನು ಹಾಲಿನ ದರವನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ದರ ರೈತರಿಗೆ ಹೋಗ್ತದ, ಇಲ್ಲ ತಾವೇ ಸ್ವತಃ ಸರ್ಕಾರದ ಒಂದು ಬೊಕ್ಕಸಕ್ಕೆ ಬರ್ತದ, ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ. ಹೋದ ಸಾರಿನೂ ಕೂಡ ತಾವು ನನಗೆ ತಿಳಿದ ಮಟ್ಟಿಗೆ ಐ ಆಮ್ ನಾಟ್ ಇದು ಕರೆಕ್ಟ್ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ನೀವು ಅವಾಗೂ ಕೂಡ ಒಂದು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರಿ. ಅವಾಗೂ ರೈತರಿಗೆ ಅವ್ರನ್ನ ಹೆಸರನ್ನೇ ಹೇಳಿದ್ರಿ. ಅವಾಗ ಎಷ್ಟು ಕೊಟ್ಟಿದ್ದೀರಿ ಹಾಲಕ್ಕೆ ರೈತರಿಗೆ? ಮತ್ತು ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿ ಇವಾಗ ರೈತರಿಗೆ ಡೈರೆಕ್ಟಾಗಿ ಎಷ್ಟನ್ನು ಜಾಸ್ತಿ ಮಾಡಿ ಕೊಡ್ತೀರಾ? ಎದಕ್ಕಿಂತ ಮಿಗಿಲಾಗಿ ಯದ್ವಾ ದಿನ ಬೆಳಗಾದರೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯಾಗಿ ಒಂದರಿಂದ ಒಂದು ರಾಜ್ಯ ಸರ್ಕಾರ, ಅದರೊಳಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಅನುಭವ ಏನಾಯಿತು ಅನ್ನೋದು ನಮಗೆ ಒಂದು ರೀತಿ ಯಕ್ಷಪ್ರಶ್ನೆ ಆಗಿದೆ. ಇದು ಮಾಡಬಾರ್ದಾಗಿತ್ತು. ಮಾಡಿರ್ತಕ್ಕಂಥ ಏನು ಇವತ್ತು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯವಾದದ್ದು. ದಯಮಾಡಿ ತಾವು ರೈತರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದೀನಿ, 2 ರೂಪಾಯಿ ಡೈರೆಕ್ಟಾಗಿ ರೈತರಿಗೆ ಕೊಡ್ತೀವಿ ಅನ್ನೋದನ್ನಾದರೂ ಒಂದು ಕ್ಲಾರಿಫೈ ಮಾಡಿ, ತದನಂತರ ಮತ್ತೊಮ್ಮೆ ಇದನ್ನು ಮರುಪರಿಶೀಲನೆ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ಒಂದು ರಾಜ್ಯ ಸರ್ಕಾರ ದಿಢೀರ್ನೆ ಹಾಲಿನ ಮೇಲೆ 2 ರೂಪಾಯಿನ ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಗ್ರಾಹಕರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. 15 ದಿನಗಳ ಹಿಂದೆ 3 ರೂಪಾಯಿ 3.5 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು. ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು. ನನಗೆ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತೇನು ಹಾಲಿನ ದರವನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ದರ ರೈತರಿಗೆ ಹೋಗ್ತದ, ಇಲ್ಲ ತಾವೇ ಸ್ವತಃ ಸರ್ಕಾರದ ಒಂದು ಬೊಕ್ಕಸಕ್ಕೆ ಬರ್ತದ, ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ. ಹೋದ ಸಾರಿನೂ ಕೂಡ ತಾವು ನನಗೆ ತಿಳಿದ ಮಟ್ಟಿಗೆ ಐ ಆಮ್ ನಾಟ್ ಇದು ಕರೆಕ್ಟ್ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ನೀವು ಅವಾಗೂ ಕೂಡ ಒಂದು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರಿ. ಅವಾಗೂ ರೈತರಿಗೆ ಅವ್ರನ್ನ ಹೆಸರನ್ನೇ ಹೇಳಿದ್ರಿ. ಅವಾಗ ಎಷ್ಟು ಕೊಟ್ಟಿದ್ದೀರಿ ಹಾಲಕ್ಕೆ ರೈತರಿಗೆ? ಮತ್ತು ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿ ಇವಾಗ ರೈತರಿಗೆ ಡೈರೆಕ್ಟಾಗಿ ಎಷ್ಟನ್ನು ಜಾಸ್ತಿ ಮಾಡಿ ಕೊಡ್ತೀರಾ? ಎದಕ್ಕಿಂತ ಮಿಗಿಲಾಗಿ ಯದ್ವಾ ದಿನ ಬೆಳಗಾದರೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯಾಗಿ ಒಂದರಿಂದ ಒಂದು ರಾಜ್ಯ ಸರ್ಕಾರ, ಅದರೊಳಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಅವರ ಅನುಭವ ಏನಾಯಿತು ಅನ್ನೋದು ನಮಗೆ ಒಂದು ರೀತಿ ಯಕ್ಷಪ್ರಶ್ನೆ ಆಗಿದೆ. ಇದು ಮಾಡಬಾರ್ದಾಗಿತ್ತು. ಮಾಡಿರ್ತಕ್ಕಂಥ ಏನು ಇವತ್ತು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯವಾದದ್ದು. ದಯಮಾಡಿ ತಾವು ರೈತರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದೀನಿ, 2 ರೂಪಾಯಿ ಡೈರೆಕ್ಟಾಗಿ ರೈತರಿಗೆ ಕೊಡ್ತೀವಿ ಅನ್ನೋದನ್ನಾದರೂ ಒಂದು ಕ್ಲಾರಿಫೈ ಮಾಡಿ, ತದನಂತರ ಮತ್ತೊಮ್ಮೆ ಇದನ್ನು ಮರುಪರಿಶೀಲನೆ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ.